ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರಲ್ಲಿ ಬಂದಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನೀವು ಯಾವ ಥರ ಸ್ಟಡಿ ಮಾಡಬೇಕಂದ್ರೆ, ಇಂಪಾರ್ಟೆಂಟ್ ಆರ್ಟಿಕಲ್ಲು ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸನ್ನು ಕೇಳಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್, ಮತ್ತು ಅದ್ರ ಬಗ್ಗೆ ಕೂಡ ಇಂಪಾರ್ಟೆಂಟ್ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಈ ರೀತಿಯಾಗಿ ನೀವು ಸ್ಟಡಿ ಮಾಡಿದಾಗ ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ಸು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಒಂದೊಂದು ಸಾರಿ ಏನು ಮಾಡ್ತಾರೆ ಅಂದರೆ, ನ್ಯೂಸ್ ಪೇಪರಲ್ಲಿ ಬಂದಂಥದ್ದು ಬಿಟ್ಟನ್ನು ಒಂದು ಸ್ವಲ್ಪ ಹಿಂದಿನ ಬ್ಯಾಕ್ಗ್ರೌಂಡನ್ನು ಕೇಳ್ತಾರೆ, ಇಲ್ಲಾಂದರೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನನ್ನೇ ಮತ್ತೆ ಪದೇ ರಿಪೀಟ್ ಮಾಡ್ತಾರೆ. ಅದಕ್ಕೋಸ್ಕರ ನ್ಯೂಸ್ ಪೇಪರು ಆರ್ಟಿಕಲ್ಲು ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇಷ್ಟನ್ನು ನೀವು ಡೈಲಿ ಕಲಿತಾ ಹೋದರೆ ಇಷ್ಟೇ ಇಂಪಾರ್ಟೆಂಟು. ಡೈಲಿ ನ್ಯೂಸ್ ಪೇಪರಲ್ಲಿ 1-2 ಆರ್ಟಿಕಲ್ಗಳು ಅಷ್ಟೇ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರ್ತವೆ. ನೀವು ಮಂತ್ಲಿ ಮ್ಯಾಗ್ಝಿನ್ 80 ರೂಪಾಯಿ 90 ರೂಪಾಯಿ ಕೊಟ್ಟು ತೊಗೊಳ್ತೀರಲ್ಲ, ಅದರಲ್ಲಿ ಟೋಟಲಾಗಿ ಇವಾಗ ನೋಡಿ 80 ರೂಪಾಯಿ ಕೊಟ್ಟು ತೊಗೊಳ್ಳುವಂಥ ಮ್ಯಾಗ್ಝಿನಲ್ಲಿ ಟೋಟಲಾಗಿ 100 ಪೇಜಸ್ ಇರ್ತವೆ. ಈ ಕನಿಷ್ಠ ಅಂದರೆ ನೀವು ಒಂದು 6 ತಿಂಗಳ ಮ್ಯಾಗ್ಝಿನನ್ನು ಓದಿದರೆ 600 ಪೇಜ್ ಆಯಿತು. 600 ಪೇಜಲ್ಲಿ ನಿಮಗೆ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬರೋದು? 10-12 ಮಾರ್ಕು ಬರ್ಬೋದು. ಈ 600 ಪೇಜನ್ನು ಓದಿ ಎಲ್ಲನೂ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಮ್ಯಾಗ್ಝಿನಲ್ಲಿ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಯಾವುದು ಓದಬೇಕು ಯಾವುದು ಬಿಡಬೇಕು. ಅವರು 80 ರೂಪಾಯಿ ಅದಕ್ಕೆ ತುಂಬಾ ಜಾಸ್ತಿ ಆಯಿತು. ಫಸ್ಟ್ ಆಫ್ ಆಲ್ ಅದರಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ತಾರೆ. ನೀವು ಡೈಲಿ ನ್ಯೂಸ್ ಪೇಪರನ್ನು ಓದ್ಕೊಂಡ್ರೆ ಸಾಕು. ನಿಮಗೆ ಯಾವುದು ಇಂಪಾರ್ಟೆಂಟ್ ಇದೆ ಯಾವುದು ಇಂಪಾರ್ಟೆಂಟ್ ಇಲ್ಲ ಅಂತ ಗೊತ್ತಾಗಿಲ್ಲ ಅಂದರೆ, ನಾನು ಡೈಲಿ ಅಥವಾ ಒನ್ ಡೇ ಬಿಟ್ಟು ಒನ್ ಡೇ ನಿಮಗೆ ಇಂಪಾರ್ಟೆಂಟನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಡ್ತೀನಿ. ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ನನಗೆ ಟೆಲಿಗ್ರಾಮ್ಗೆ ನಾನು ನಿಮಗೆ ಮಂತ್ಲಿ ಈ ರೀತಿಯಾದಂಥ PDF ಅನ್ನು ಸೆಂಡ್ ಮಾಡ್ತೀನಿ. ಇಂಪಾರ್ಟೆಂಟು ಇದು ಎಕ್ಸಾಮ್ ರಿಲೇಟೆಡು, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ, ಒಂದನೇ ಆರ್ಟಿಕಲ್ ಯಾವ ರೀತಿ ಈ PDF ಯಾವ ರೀತಿ ಇರುತ್ತೆ ಅಂದರೆ, ಟೆನ್ನಿಸ್ಗೆ ಬೋಪಣ್ಣ ವಿದಾಯ. ಅಂದರೆ ಇವರು ಟೆನ್ನಿಸ್ಗೆ ಬೋಪಣ್ಣ ಅವರು ರಿಟೈರ್ಮೆಂಟನ್ನು ಕೊಟ್ಟಿದ್ದಾರೆ. ಇವರು ನಮ್ಮ ಕರ್ನಾಟಕ ರಾಜ್ಯದವರೇ. ಭಾರತದ ಹಿರಿಯ ಆಟಗಾರ ರೋಹನ್ ಬೋಪಣ್ಣ ಅವರು ಸುಮಾರು 2 ದಶಕಗಳ ವೃತ್ತೀಯ ಟೆನ್ನಿಸ್ ಬದುಕಿಗೆ ಶನಿವಾರ ರಿಟೈರ್ಮೆಂಟನ್ನು ಕೊಟ್ಟಿದ್ದಾರೆ. ಡಬಲ್ಸ್ 2 ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಗೆದ್ದ 65 ವಯಸ್ಸಿನವರು. ಇವರು ಅತ್ಯಂತ ಹಿರಿಯ ವಯಸ್ಸಿನವರು ಟೆನ್ನಿಸ್ ಆಟಗಾರರಲ್ಲಿ, ಮತ್ತು ಇವರು 2 ಗ್ರ್ಯಾಂಡ್ ಸ್ಲ್ಯಾಮನ್ನು ಗೆದ್ದಿದ್ದಾರೆ. ಅವು 2 ಯಾವುವು ಅಂದರೆ 2017ರಲ್ಲಿ ಒಂದು, 2024ರಲ್ಲಿ ಒಂದು. 2017ರಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟು, ಮತ್ತು 2024ರಲ್ಲಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಮೆಂಟ್. ಇದು 2017ರಲ್ಲಿ ಯಾರ ಜೊತೆ ವಿನ್ ಆಗಿದ್ರಪ್ಪ ಅಂದರೆ, ಇಬ್ಬರು ನೋಡಿ, ಕೆನಡಾ ದೇಶದ ಗ್ಯಾಬ್ರಿಯೆಲಾ ದಬ್ರೋವ್ಸ್ಕಿ ಜೊತೆ ಇವರು ಮತ್ತು ಇವರು ಇಬ್ಬರು ಸೇರಿ 2017ರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ವಿನ್ ಆಗಿದ್ದರು. ನೆಕ್ಸ್ಟ್ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಮೆಂಟಲ್ಲಿ ಯಾರ ಜೊತೆ ಅಂದರೆ, ಡಬಲ್ಸು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಹೆಲ್ಬ್ಯಾನ್ಸ್ ಇವರ ಜೊತೆ, ಅಂದರೆ ಇವರು ಮತ್ತು ಇವರು ಇಬ್ಬರು ಸೇರಿ ಈ ಮ್ಯಾಚನ್ನು ಡಬಲ್ಸ್ನಲ್ಲಿ ವಿನ್ ಆಗಿದ್ದರು. ಇಷ್ಟು ನಿಮಗೆ ನೆನಪಿರಲಿ, ಯಾಕಂದರೆ ಇವರು ಟೆನ್ನಿಸ್ ಆಟಕ್ಕೆ ಇವಾಗ ರಿಟೈರ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಇದೊಂದು ಪಾಯಿಂಟ್ ಓದ್ಕೊಳ್ಳಿ. ಇಲ್ಲಿ ನೋಡಿ, ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದೊಂದು ಸಾರಿ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನನ್ನು ರಿಪೀಟ್ ಮಾಡ್ತಾರೆ. ಅದಕ್ಕೋಸ್ಕರ ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ ಪಂದ್ಯಾವಳಿಗಳು ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 4 ಗ್ರ್ಯಾಂಡ್ ಸ್ಲ್ಯಾಮ್ ವಾರ್ಷಿಕ ಟೆನ್ನಿಸ್ ಪಂದ್ಯಾವಳಿಗಳಿವೆ. ಎಸ್, ಕರೆಕ್ಟ್ ಆದಂಥ 4 ಇದಾವೆ. ಇದು ಕರೆಕ್ಟ್. ವರ್ಷದ ಮೊದಲ ಗ್ರ್ಯಾಂಡ್ ಸ್ಲ್ಯಾಮ್ USA. ಇದು ತಪ್ಪು. ವರ್ಷದ ಮೊದಲ ಗ್ರ್ಯಾಂಡ್ ಸ್ಲ್ಯಾಮ್ ಯಾವುದು ಅಂದರೆ ಆಸ್ಟ್ರೇಲಿಯಾ ಮೊದಲನೇದು ಆಡೋದು. ಅದು ಜನವರಿ ತಿಂಗಳಲ್ಲಿ ಆಡುತ್ತದೆ. ಇಲ್ಲೆಲ್ಲ ಡೀಟೇಲ್ಸ್ ಇದೆ, ಯಾವ ಮ್ಯಾಚು ಯಾವ ತಿಂಗಳಲ್ಲಿ ಆಡುತ್ತದೆ ಅಂದರೆ ಎಕ್ಸ್ಪ್ಲೇನ್ ಇದೆ. ಆಸ್ಟ್ರೇಲಿಯಾ ಮತ್ತು USA ಪಂದ್ಯಾವಳಿಗಳನ್ನು ಮಣ್ಣಿನ ಅಂಕಣದಲ್ಲಿ ಆಡಲಾಗುತ್ತದೆ. ಇದು ತಪ್ಪು. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ಆನ್ಸರು 1ನೇದು ಕರೆಕ್ಟು. ಇಲ್ಲಿ ನೀವು ನೋಡ್ಬೋದು. ನೋಡಿ, ವರ್ಷದ ಮೊದಲ ಗ್ರ್ಯಾಂಡ್ ಸ್ಲ್ಯಾಮ್ ಇಲ್ಲಿ ನೋಡ್ಕೊಂಡು ನೀವು, ಆಸ್ಟ್ರೇಲಿಯಾ ಓಪನ್ ಜನವರಿ ತಿಂಗಳಲ್ಲಿ ಆಡಲಾಗುತ್ತದೆ. ಇದು ಫ್ರೆಂಚ್. ಅಂದರೆ ಮೊದಲ ಗ್ರ್ಯಾಂಡ್ ಸ್ಲ್ಯಾಮ್ ಯಾವುದು? ಆಸ್ಟ್ರೇಲಿಯಾ. ಇದು ಯಾವುದು? USA ಅಲ್ಲ. ಇಲ್ಲಿ ನೋಡಿ, ಆಸ್ಟ್ರೇಲಿಯಾ ಮತ್ತು USA ಪಂದ್ಯಾವಳಿಗಳು ಮಣ್ಣಿನ ಅಂಕಣದಲ್ಲಿ ಆಡಲಾಗುತ್ತದೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಹಾರ್ಡ್ ಕೋರ್ಟ್ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ನೀವು ನೋಡೋದು, ಇದು ಟೆನ್ನಿಸ್ ಆಡೋ ಪ್ಲೇಯರ್ ಈ ಸೆಂಟ್ರಲ್ ನೆಟ್ ಇರುತ್ತಲ್ಲ, ಈ ಪ್ಲೇಸಿಗೆ ಹಾರ್ಡ್ ಕೋರ್ಟ್ ಅಂತಾರೆ. ಆಸ್ಟ್ರೇಲಿಯಾ ಓಪನ್ ಮತ್ತು USA ಓಪನ್ ಇವು ಹಾರ್ಡ್ ಕೋರ್ಟಲ್ಲಿ ಆಡ್ತಾರೆ. ಹಾರ್ಡ್ ಕೋರ್. ನೆಕ್ಸ್ಟ್ ಕ್ಲೇ ಕೋರ್ಟ್ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು. ಒಂದು ಸೆಕೆಂಡ್.
ಪ್ಲೇ ಕೋರ್ಟ್ ಅಂದರೆ ಈ ಆಡುವಂಥ ಪ್ಲೇಸಿಗೆ ಕೋರ್ಟ್ ಅಂತಾರೆ. ಅದು ಕೂಡ ಎಕ್ಸಾಮಲ್ಲಿ ಕ್ವಶನ್ಸ್ ಈ ರೀತಿಯಾದಂಥ ಕ್ವಶನ್ ಕೊಡ್ತಾರೆ. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಆಡ್ ಕೋರ್ಟು, ಕ್ಲೇ ಕೋರ್ಟ್ ಅಂದರೆ ಮಣ್ಣಿನ ಗ್ರೌಂಡಿನಲ್ಲಿ ಇಲ್ಲಿದೆ ನೋಡಿ. ಇದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್. ಇದು ಮಣ್ಣಿನ ಗ್ರೌಂಡ್ನಲ್ಲಿ ಇರ್ತಾರೆ. ಹುಲ್ಲು ಅಂಕಣ, ಇದು ವಿಂಬಲ್ಡನ್ ಇಲ್ಲಿದೆ ನೋಡಿ ಹುಲ್ಲು. ಇದು ಆಸ್ಟ್ರೇಲಿಯಾ ಮತ್ತು USA ಇವೆರಡು ಯಾವುದು ಹಾರ್ಡ್ ಕೋರ್ಟು, ಮತ್ತು ಇದು ಯಾವುದು ಕ್ಲೇ ಕೋರ್ಟ್ ಫ್ರೆಂಚ್ ಓಪನ್ ಟೂರ್ನಮೆಂಟು. ನೆಕ್ಸ್ಟ್ ಇದು ಹುಲ್ಲು ಕೋರ್ಟ್ ಇದೆಯಲ್ಲ, ಇದು ವಿಂಬಲ್ಡನ್. ಇಷ್ಟು ನಿಮಗೆ ನೆನಪಿದ್ರೆ ಸಾಕು. ಒಂದು ಸೆಕೆಂಡ್ ಜೂಮ್ ಮಾಡ್ತೀನಿ. ಬೇಕಾದ್ರೆ ಇದನ್ನು ಇಷ್ಟು ಇಂಪಾರ್ಟೆಂಟ್. ನಿಮಗೆ PDF ಬೇಕಾದ್ರೆ ನನಗೆ ಕೆಳಗಡೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಇಷ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಯಾವ ಮ್ಯಾಚು ಯಾವ ತಿಂಗಳಲ್ಲಿ ಆಡಲಾಗುತ್ತದೆ ಅಂತ ಕೂಡ ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ಅವ್ರ ಆನ್ಸರ್ ಕೂಡ ಎಕ್ಸ್ಪ್ಲೇಷನ್ ಅದ್ರ ಬಗ್ಗೆ ಸ್ವಲ್ಪ ಇವಾಗ 2025ರಲ್ಲಿ ಆಡಿದಂಥ ಟೆನ್ನಿಸ್ ಆಟದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನು. ಒಂದು ಸೆಕೆಂಡು. ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ 2025 ವಿನ್ನರ್ ಲಿಸ್ಟ್. ಇದು ಮೋಸ್ಟ್ ಇಂಪಾರ್ಟೆಂಟು. ಮೆನ್ಸ್ ಸಿಂಗಲ್ಸಲ್ಲಿ ಜಾನಿಕ್ ಸಿನ್ನರ್. ಇದು ಜಾನಿಕ್ ಸಿನ್ನರ್ ಯಾವ ದೇಶದವರು ಅಂತ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ. ಇವರು ಇಟಲಿ ದೇಶದವರು. ಇವರು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಮೆಂಟನ್ನು ವಿನ್ ಆಗಿದ್ದಾರೆ ಮತ್ತು ವಿಂಬಲ್ಡನ್ನು ಕೂಡ ವಿನ್ ಆಗಿದ್ದಾರೆ. ಜಾನಿಕ್ ಸಿನ್ನರ್ ಇಟಲಿ ದೇಶದವರು. ನೆಕ್ಸ್ಟ್ ಇಲ್ಲಿ ನೋಡಿ, ಇಷ್ಟ ನೆನಪಿಡೋದು. ಇಲ್ಲಿ ವಿನ್ ಆಗಿದ್ದಾರೆ, ಇಲ್ಲಿ ವಿನ್ ಆಗಿದ್ದಾರೆ. ಕಾರ್ಲೋಸ್ ಅಲ್ಕರಾಜ್ ಯಾವ ದೇಶದವರು ಕೇಳ್ತಾರೆ. ಇದು ಸ್ಪೇನ್ ದೇಶದವರು. ಇವರು ಫ್ರೆಂಚ್ ಓಪನ್ ಟೂರ್ನಮೆಂಟು ಮತ್ತು USA. ಇದು ಇಷ್ಟು ನೋಡ್ಕೊಳ್ಳಿ. 2025ರಲ್ಲಿ ಮೆನ್ಸಲ್ಲಿ ಆಸ್ಟ್ರೇಲಿಯಾ, ಫ್ರೆಂಚು, ವಿಂಬಲ್ಡನ್, USA. ಮೆನ್ಸಲ್ಲಿ ಸಿಂಗಲ್ಸಲ್ಲಿ ಯಾರ್ಯಾರು ವಿನ್ ಆಗಿದ್ದಾರೆ ಅಂತ ಕೇಳ್ತಾರೆ. ಮೆನ್ಸ್ ನೋಡ್ಕೊಳ್ಳಿ, ಆಸ್ಟ್ರೇಲಿಯಾ ಮತ್ತು ವಿಂಬಲ್ಡನ್ ಒಂದು ಬಿಟ್ಟು ಒಂದು, ಮತ್ತು ಇದು ಫ್ರೆಂಚ್ ಮತ್ತು USA. ನೋಡಿ ಈ ರೀತಿಯಾಗಿ ನೀವು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟು. ವುಮೆನ್ಸು ಕೂಡ ಇದನ್ನು ನೆನಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಮೆನ್ಸ್ ಮತ್ತು ವುಮೆನ್ಸು ಸಿಂಗಲ್ ಕೇಳ್ತಾರೆ. ಇವೆರಡೂ ನೆನಪಿಟ್ಕೊಂಡ್ಮೇಲೆ ಬೇಕಾದ್ರೆ ಆಮೇಲೆ ಕೆಳಗಡೆ ಓದ್ಕೊಳ್ಳಿ. ಮೊದಲೇಕ ಮೆನ್ಸ್ ಮತ್ತು ಸಿಂಗಲ್ ಮೆನ್ಸು ವುಮೆನ್ಸು ಓದ್ಕೊಳ್ಳಿ. ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಒಂದು ಸೆಕೆಂಡು.